ನಿಗಮ ಮಂಡಳಿ ನೇಮಕದಲ್ಲಿ ಮತ್ತೊಮ್ಮೆ ಟ್ವಿಸ್ಟ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬಿಎಂಟಿಸಿ ಅಧ್ಯಕ್ಷ ಹುದ್ದೆಯಿಂದ ನಿಕೇತ್ ರಾಜ್ ಮೌರ್ಯಗೆ ಕೋಕ್ ಕೊಟ್ಟಿದ್ದಾರೆ. ಬಿಎಂಟಿಸಿ ಅಧ್ಯಕ್ಷ ಹುದ್ದೆಯಿಂದ ಉಪಾಧ್ಯಕ್ಷ ಹುದ್ದೆಯನ್ನ ಕೊಟ್ಟಿದ್ದಾರೆ. ಉಪಾಧ್ಯಕ್ಷರಾಗಿ ವಿಎಸ್ ಆರಾಧ್ಯಗೆ ಅಧ್ಯಕ್ಷ ಸ್ಥಾನ, ನಿಕೇತ್ ರಾಜ್ ಮೌರ್ಯಗೆ ಉಪಾಧ್ಯಕ್ಷ ಸ್ಥಾನ. ಬಿಎಂಟಿಸಿ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದ್ರು ನಿಕೇತ್ ರಾಜ್. ಈಗ ಅವರು ಉಪಾಧ್ಯಕ್ಷರಾಗಿದ್ದಾರೆ. ಸೆಪ್ಟೆಂಬರ್ 27ನೇ ತಾರೀಕು ನಿಕೇತ್ ರಾಜ್ ಅಧಿಕಾರ ಸ್ವೀಕರಿಸಿದ್ರು. 3ನೇ ದಿನಕ್ಕೆ ನಿಕೇತ್ ರಾಜ್ಗೆ ಅಧ್ಯಕ್ಷ ಸ್ಥಾನದಿಂದ ಕೋಕ್ ನೀಡಲಾಗಿದೆ. ಸೆಪ್ಟೆಂಬರ್ 27ನೇ ತಾರೀಕು ಅಧಿಕಾರ ವಹಿಸಿಕೊಂಡಿರ್ತಾರೆ ನಿಕೇತ್ ರಾಜ್. 48 ಗಂಟೆ ಕಳೆದು ನಿರ್ಧಾರ ಬದಲಾಯಿಸಿದ್ದಾರೆ. ಅಧ್ಯಕ್ಷರಾಗಿ ಆಫೀಸಿಗೆ ಬಂದು ಅಧಿಕಾರ ಸ್ವೀಕರಿಸಿದ್ದನ್ನ ಫೋಟೋದಲ್ಲಿ ನೀವು ನೋಡ್ತಾ ಇದ್ದೀರಿ. ಬಿಎಂಟಿಸಿ ಅಧ್ಯಕ್ಷ ಹುದ್ದೆಯಿಂದ ಈಗ ಉಪಾಧ್ಯಕ್ಷ ಹುದ್ದೆಗೆ ನಿಕೇತ್ ರಾಜ್ ಮೌರ್ಯರನ್ನ ಆಯ್ಕೆ ಮಾಡಿದ್ದಾರೆ. 27ನೇ ತಾರೀಕು 2 ದಿನದ ಹಿಂದೆ ನಿಕೇತ್ ರಾಜ್ ಮೌರ್ಯ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ್ದು, ಅಧಿಕಾರಿಗಳ ಜೊತೆ ಮಾತಾಡ್ತಾ ಇರೋದು, ಆ ಫೋಟೋಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. 2 ದಿನ ಏನಾಯ್ತು? 2 ದಿನದಲ್ಲಿ ಭಾವನಾ, ನಿಕೇತ್ ರಾಜ್ ಮೌರ್ಯ ಅವರನ್ನ ಬಿಎಂಟಿಸಿ ಅಧ್ಯಕ್ಷರನ್ನಾಗಿ ಮಾಡಿ ಉಪಾಧ್ಯಕ್ಷ ಸ್ಥಾನಕ್ಕೆ ವಿಎಸ್ ಆರಾಧ್ಯ ಅವರನ್ನ ನೇಮಕ ಮಾಡಿದ್ರು. ವಿಎಸ್ ಆರಾಧ್ಯ ಕಾಂಗ್ರೆಸ್ನಲ್ಲಿ ಸುಮಾರು 40 ವರ್ಷಗಳಿಂದ ಸಕ್ರಿಯವಾಗಿ ಇರ್ತಕ್ಕಂತಹ ಕಾರ್ಯಕರ್ತ. ನಿಕೇತ್ ರಾಜ್ ಇತ್ತೀಚೆಗೆ ಅಂದ್ರೆ ಒಂದು 11-12 ವರ್ಷದ ಹಿಂದೆ ಕಾಂಗ್ರೆಸ್ಗೆ ಬಂದು ಜಾಯಿನ್ ಆದಂತವ್ರು. ಇದರ ಜೊತೆಗೆ 2014ರ ಸಂದರ್ಭದಲ್ಲಿ ನಮೋ ಬ್ರಿಗೇಡ್ ಅಂತೇಳಿ ಪ್ರಧಾನಿ ಮೋದಿ ಅವರು ಪ್ರಧಾನಿ ಸ್ಥಾನಕ್ಕೆ ಏರ್ಬೇಕು ಅನ್ನುವ ಕಾರಣಕ್ಕಾಗಿ ಒಂದಷ್ಟು ತಂಡ ಕಟ್ಕೊಂಡು ಕೆಲಸ ಮಾಡ್ತಿದ್ದಂತವ್ರು. ಆನಂತರ ಕಾಂಗ್ರೆಸ್ ಸೇರಿ ಸಿದ್ದರಾಮಯ್ಯನವರ ಪರವಾಗಿ ಕೆಲಸ ಮಾಡ್ತಾ ಇದ್ರು. ಅಂದ್ರೆ 40 ವರ್ಷ ಕೆಲಸ ಮಾಡಿರ್ತಕ್ಕಂಥವ್ರನ್ನ ಉಪಾಧ್ಯಕ್ಷರನ್ನ ಕೂರಿಸಿ ಯಾರು ಇತ್ತೀಚೆಗೆ ಕಾಂಗ್ರೆಸ್ಗೆ ಸೇರಿದ್ರು ಅಂತವ್ರಿಗೆ ಅಧ್ಯಕ್ಷರನ್ನ ಮಾಡಿದ್ದು ವ್ಯಾಪಕವಾಗಿ ಕಾಂಗ್ರೆಸ್ ಕಾರ್ಯಕರ್ತರ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿತ್ತು. ಆ ಕಾರಣಕ್ಕಾಗಿ ಆ ಒತ್ತಡ ಮತ್ತು ಆ ಒಂದು ಸಾರ್ವಜನಿಕವಾಗಿ ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಇರ್ತಕ್ಕಂತಹ ಟೀಕೆಗಳಿಗೆ ಬಹುಶಃ ಮುಖ್ಯಮಂತ್ರಿಗಳು ಮಣಿದಿದ್ದಾರೆ ಅಂತ ಕಾಣಿಸುತ್ತೆ. ಜೊತೆಗೆ ಪಕ್ಷದ ವತಿಯಿಂದಲೂ ಕೂಡ ದೊಡ್ಡ ಮಟ್ಟದ ಒತ್ತಡ ಮುಖ್ಯಮಂತ್ರಿಗಳ ಮೇಲೂ ಕೂಡ ಇತ್ತು ಅಂತ ಕಾಣಿಸುತ್ತೆ. ಆ ಕಾರಣಕ್ಕಾಗಿ ಆ ಹುದ್ದೆಯನ್ನ ಈಗ ಎಕ್ಸ್ಚೇಂಜ್ ಮಾಡಲಾಗಿದೆ. ವಿಎಸ್ ಆರಾಧ್ಯ ಅವರನ್ನ ಬಿಎಂಟಿಸಿ ಅಧ್ಯಕ್ಷರನ್ನ ಮಾಡಿದ್ದಾರೆ. ನಿಕೇತ್ ರಾಜ್ ಅವರನ್ನ ಬಿಎಂಟಿಸಿಯ ಉಪಾಧ್ಯಕ್ಷರನ್ನಾಗಿ ನೇಮಿಸಿದ್ದಾರೆ. ಅಂದ್ರೆ ಈಗ 40 ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರನ್ನ ನಿಕೇತ್ ರಾಜ್ ಅಡಿಯಲ್ಲಿ ಉಪಾಧ್ಯಕ್ಷರನ್ನ ಮಾಡೋದು ಎಷ್ಟರ ಮಟ್ಟಿಗೆ ಸೂಕ್ತ ಅನ್ನುವಂತ ಪ್ರಶ್ನೆ ಕಾಂಗ್ರೆಸ್ನ ಪಕ್ಷದ ನಿಷ್ಠಾವಂತ ಇರ್ತಕ್ಕಂಥ ಹಿರಿಯ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಇದು ಪಕ್ಷದ ಗಮನಕ್ಕೂ ಕೂಡ ತಂದು ಆನಂತರ ಬದಲಾವಣೆ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಈಗ ಅದ ಆದೇಶ ಕೂಡ ಆಗಿದೆ. ಅಂದ್ರೆ ಅವರು ಈ ಬಹುಶಃ ನಿಕೇತ್ ರಾಜ್ಗೆ ಈ ಬೆಳವಣಿಗೆಯ ಮುನ್ಸೂಚನೆ ಏನಾದ್ರೂ ಇತ್ತೋ ಏನೋ. ಯಾವತ್ತು ಮುಖ್ಯಮಂತ್ರಿಗಳು ಅವರನ್ನ ನಿಕೇತ್ ರಾಜ್ನ ಬಿಎಂಟಿಸಿ ಅಧ್ಯಕ್ಷರನ್ನಾಗಿ ಮಾಡಿದ್ರು, ಅವರು ಅವತ್ತೇ ಹೋಗಿ ಚಾರ್ಜ್ ಅನ್ನು ಕೂಡ ತೆಗೆದುಕೊಂಡಿದ್ರು. ಚಾರ್ಜ್ ತೆಗೆದುಕೊಂಡು 2 ದಿನದಲ್ಲಿ ಈಗ ಮತ್ತೆ ಬಿಎಂಟಿಸಿಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಪಲಾಟ ಆಗಿರ್ತಕ್ಕಂಥದ್ದು ಈಗ ವ್ಯಾಪಕ ಚರ್ಚೆಗೆ ಒಳಪಡ್ತಾ ಇದೆ. ಅಂದ್ರೆ ಮುಖ್ಯಮಂತ್ರಿಗಳು ತಮ್ಮ ಸಮುದಾಯದ ಹುಡುಗ ಅನ್ನುವ ಕಾರಣಕ್ಕಾಗಿ ಜೊತೆಗೆ ಮುಖ್ಯಮಂತ್ರಿಗಳನ್ನ ಸದಾ ಬೆಂಬಲಿಸಿ ಮಾತನಾಡುವಂಥದ್ದು, ಅವ್ರ ಪರವಾಗಿ ಯಾವುದೇ ವಿಚಾರಗಳಿದ್ದಾಗ ಅವ್ರ ಪರವಾಗಿ ನಿಂತಿದ್ದು ಗಟ್ಟಿ ಧ್ವನಿಯಲ್ಲಿ ಮಾತನಾಡ್ತಾ ಇದ್ದಂತ ಕಾರಣಕ್ಕಾಗಿ ನಿಕೇತ್ ರಾಜ್ ಅವರಿಗೆ ಬಿಎಂಟಿಸಿ ಅಧ್ಯಕ್ಷ ಸ್ಥಾನ ಕೊಟ್ರು. ಸೀನಿಯರ್ ಅನ್ನೋದನ್ನು ಕೂಡ ಕಡೆಗಣಿಸದೆ ವಿಎಸ್ ಆರಾಧ್ಯ ಅಂತವ್ರನ್ನ ತೆಗೆದುಕೊಂಡು ಬಂದು ಅವರ ಅಡಿಯಲ್ಲಿ ಉಪಾಧ್ಯಕ್ಷರನ್ನು ಮಾಡಿದ್ರು ಅನ್ನುವಂಥದ್ದು ವ್ಯಾಪಕ ಟೀಕೆಗೆ ಒಳಪಟ್ಟಿತ್ತು. ಬಹುಶಃ ಆ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳಿಗೂ ಕೂಡ ಅದು ಮನವರಿಕೆ ಆಗಿದೆ ಅಂತ ಕಾಣುತ್ತೆ. ಮತ್ತು ಮನವರಿಕೆ ಮಾಡಿಕೊಡುವಂತ ಪ್ರಯತ್ನ ಕಾಂಗ್ರೆಸ್ನ ಹಿರಿಯ ನಾಯಕರು ಮಾಡಿರೋ ಹಾಗೆ ಕಾಣಿಸ್ತಾ ಇದೆ ಭಾವನಾ. ಹಾಗಾಗಿ ಈ ಸ್ಥಾನ ಪಲಾಟ ಆಗಿದೆ. ಈಗ ಬಿಎಂಟಿಸಿ ಅಧ್ಯಕ್ಷರಾಗಿ ವಿಎಸ್ ಆರಾಧ್ಯ ಮುಂದುವರಿತಾರೆ, ಉಪಾಧ್ಯಕ್ಷರಾಗಿ ನಿಕೇತ್ ರಾಜ್ ಮುಂದುವರಿತಾರೆ. ಭಾವನಾ, ಬೇರೆ ಏನು ಗೊಂದಲಗಳಿಲ್ವಾ? ಅಂದ್ರೆ ಅಸಮಾಧಾನಗಳು, ಗೊಂದಲಗಳು? ಅಸಮಾಧಾನ ಸಹಜವಾಗಿ, ಯಾಕೆಂದ್ರೆ ಹೈಕಮಾಂಡ್ 39 ಜನ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನ ಫೈನಲ್ ಮಾಡಿ ಕಳಿಸ್ಕೊಟ್ಟಿದ್ರು. ಅಂತಿಮವಾಗಿ ಅಧ್ಯಕ್ಷರ ಆಯ್ಕೆ ಆಗುವ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮುಖ್ಯ ಕಾರ್ಯದರ್ಶಿಗೆ ಶಿಫಾರಸು ಮಾಡಬೇಕು. ಆದ್ರೆ ಮೊನ್ನೆ ಮುಖ್ಯಮಂತ್ರಿಗಳು ಸೈನ್ ಮಾಡಿ ಕಳಿಸಿದ್ದು ಕೇವಲ 34. ಅದರಲ್ಲಿ 6 ಜನರ ಹೆಸರನ್ನ ಕೈ ಬಿಡಲಾಗಿತ್ತು, 2 ಹೆಸರನ್ನ ಸೇರ್ಪಡೆ ಮಾಡಲಾಗಿತ್ತು. ಅದರಲ್ಲಿ ಮೈಸೂರಿನ ಗಣೇಶ್ ಒಬ್ರು, ನಿಕೇತ್ ರಾಜ್ ಒಬ್ರು, ಇಬ್ರು ಹೆಸರು ಹೈಕಮಾಂಡ್ ಲಿಸ್ಟ್ ನಲ್ಲಿ ಇರ್ಲಿಲ್ಲ.
ಅಂತವ್ರಿಗೂ ಅವಕಾಶ ಕೊಟ್ರು ಅನ್ನೋದು ಕೂಡ ಟೀಕೆಗೆ ಒಳಪಟ್ಟಿತ್ತು. ಆ ಒಂದು ಕಾರಣದಿಂದಲೂ ಕೂಡ ಅವರಿಗೆ ನಿಕೇತ್ ರಾಜ್ ಅವರನ್ನ BMTCಯ ಅಧ್ಯಕ್ಷ ಸ್ಥಾನದಿಂದ ಇಳಿಸಿ ಉಪಾಧ್ಯಕ್ಷ ಸ್ಥಾನ ಕೊಡ್ಲಿಕ್ಕೆ ಅದು ಒಂದು ಕಾರಣ ಇರಬಹುದು. ಅದರ ಜೊತೆಗೆ ಹೈಕಮಾಂಡ್ ಫೈನಲ್ ಮಾಡಿದಂತ ಉಳಿದ ಹೆಸರುಗಳನ್ನ ಕೈಬಿಟ್ಟಿದ್ದು ಕೂಡ ಅಂದ್ರೆ ಹೈಕಮಾಂಡೇ ಕ್ಲಿಯರ್ ಮಾಡಿದ್ಮೇಲೆ ಮುಖ್ಯಮಂತ್ರಿಗಳು ಯಾಕೆ ಅದನ್ನ ಫೈನಲ್ ಮಾಡಿ ಕಳಿಸ್ಕೊಡ್ಲಿಲ್ಲ ಅನ್ನುವಂತಹ ಟೀಕೆಗಳು ಕೂಡ ಕಾಂಗ್ರೆಸ್ನಲ್ಲಿ ಇತ್ತು. ಆ ಕಾರಣಕ್ಕಾಗಿ ಬಹುಶಃ ಅಂದ್ರೆ ಯಾವ್ಯಾವ ಹೆಸರುಗಳನ್ನ ಕೈ ಬಿಟ್ಟಿದ್ರು ಅವರಿಗೂ ಈಗ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನದ ಜೊತೆಗೆ BMTC ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಸ್ಥಾನ ಪಲ್ಲಟವು ಕೂಡ ನಡೆದಿದೆ. ಒಂದು ಕಡೆ ಹೈಕಮಾಂಡ್ ಕ್ಲಿಯರ್ ಮಾಡಿದ ಮೇಲೂ ಕೂಡ ಮುಖ್ಯಮಂತ್ರಿಗಳು ಅದನ್ನ ಕ್ಲಿಯರ್ ಮಾಡ್ಲಿಲ್ಲ ಅನ್ನುವಂತಹ ಆಕ್ಷೇಪಗಳು ಸರ್ಕಾರದ ಮಟ್ಟದಲ್ಲಿ ಇತ್ತು, ಕಾಂಗ್ರೆಸ್ನ ಪಕ್ಷದ ಒಳಗೂ ಕೂಡ ಇತ್ತು. ಸೊ ಈಗ ಒತ್ತಡ ಜಾಸ್ತಿ ಆಗಿದ್ದ ಕಾರಣಕ್ಕಾಗಿ ಒಂದು ಜೊತೆಗೆ BMTC ಅಧ್ಯಕ್ಷ ಸ್ಥಾನದ ಹುದ್ದೆಯ ವಿಚಾರದಲ್ಲೂ ಕೂಡ ಸೀನಿಯರ್ ಗಳನ್ನ ಉಪಾಧ್ಯಕ್ಷನ್ ಮಾಡಿ ಜೂನಿಯರ್ ಅನ್ನ ಅಧ್ಯಕ್ಷನ್ ಮಾಡಿದ್ದು ಅನ್ನುವಂತ ವಿಚಾರದ ಬಗ್ಗೆಯೂ ಕೂಡ ಸಾಕಷ್ಟು ಆಕ್ಷೇಪಗಳಿತ್ತು. ಸೊ ಈ ಎಲ್ಲ ಗೊಂದಲಗಳ ಹಿನ್ನೆಲೆಯಲ್ಲಿ ಈಗ ಮತ್ತೊಂದು ಆದೇಶವನ್ನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅದ್ರಂದ್ರೆ ಕಳೆದ ಬಾರಿ 39 ಪಟ್ಟಿಯಲ್ಲಿ ಯಾರ್ಯಾರು ಕೈ ಬಿಟ್ಟಿದ್ರು ಅವರಿಗೂ ಈಗ ಅಧ್ಯಕ್ಷ ಸ್ಥಾನವನ್ನ ಕೊಟ್ಟಿದ್ದಾರೆ. ಜೊತೆಗೆ BMTC ಇದ್ದು ಕೂಡ ಈಗ ಕಾರ್ಯಕರ್ತರ ಒತ್ತಡಕ್ಕೆ ಮಣಿದು VS ಆರಾಧ್ಯ ಅವರನ್ನ ಅಧ್ಯಕ್ಷರನ್ನಾಗಿ ನಿಕೇತ್ ರಾಜನ ಉಪಾಧ್ಯಕ್ಷರನ್ನಾಗಿ ಆದೇಶವನ್ನ ಮಾಡಲಾಗಿದೆ. ಭಾವನಾ. ಎಸ್ ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.